ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡಿಯೋಲ್ ಬ್ಯಾಂಡ್ 2 ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ಡಿಯೋಲ್ ಬ್ಯಾಂಡ್ 2 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಡಿಯೋಲ್ ಬ್ಯಾಂಡ್ 2 ಮೂವಿಯಲ್ಲಿ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಒಂದು ಮರಾಠಿ ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ತೆಲುಗಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮರಾಠಿಯ ಒಂದು ಫಿಲಮ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಡಿಯೋಲ್ ಬ್ಯಾಂಡ್ 2 ಮೂವಿಯು ಒಂದು ರಾಮಾಯಣ ಪಾತ್ರದಲ್ಲಿ ಕೂಡ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಏನಪ್ಪ ಅಂತಾರೆ, ಮೂವಿಯ ಯಾವ ರೀತಿ ಇದೆ ಅದೇ ರೀತಿ ಒಂದು ಕಥೆಯನ್ನು ಕೂಡ ಬರೆದಿದ್ದಾರೆ ಮತ್ತು ಸ್ಕ್ರಿಪ್ಟ್ಗಳಾಗಿರ್ಬೋದು, ಎಡಿಟಿಂಗ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಫೈಟಿಂಗ್ ಇರೋದಿಲ್ಲ ಮತ್ತು ಕಾಮಿಡಿ ಸೀನ್ಸ್ಗಳಿರುತ್ತೆ ಮತ್ತು ಡೈಲಾಗ್ಗಳು ಕೂಡ ಸಖತ್ತಾಗಿರುತ್ತೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಡಿಯೋಲ್ ಬ್ಯಾಂಡ್ 2 ಆನ್ಲೈನ್ ಸ್ಟೋರಿ ನೋಡೋದಾದರೆ ನೀವು ಟ್ರೈಲರ್ನ ನೋಡಿದ್ದೀರ ಅನ್ಕೋತೀನಿ. ಟ್ರೈಲರಲ್ಲಿ ಅಲ್ಲಿ ಒಬ್ಬ ಗುರೂಜಿ ಇರ್ತಾನೆ. ಆ ಗುರೂಜಿ ಒಂದು ಊರಿಗೆ ಬರ್ತಾನೆ. ಆ ಊರಿಗೆ ಬಂದಾಗ ಆ ಜನರುಗಳು ಯಾವ ರೀತಿ ಒಂದು ಅವನನ್ನು ಮಾಡ್ತಾರೆ ಮತ್ತು ಆ ಜನರಿಗೆ ಇವನು ಏನೇನು ಮಾಡ್ತಾರೆ ಅಂತ ನಾವು ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಡಿಯೋಲ್ ಬ್ಯಾಂಡ್ 2 ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಡಿಯೋಲ್ ಬ್ಯಾಂಡ್ 2 ಮರಾಠಿಯಲ್ಲಿ ಏನಕ್ಕೆ ತೆರೆಗೊಂಡಿದೆ ಅಂತಾರೆ, ಮರಾಠಿಯ ಒಂದು ಮೇನ್ ಪಾತ್ರವಾಗಿ ಈ ಮೂವಿಯಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು. ಮರಾಠಿಯಲ್ಲಿ ಅಂತಂದರೆ ಅಲ್ಲಿ ಒಂದು ಶಿವನ ದೇವರಿರುತ್ತೆ, ಅದೇ ರೀತಿ ಯಾವ ರೀತಿ ಅವನನ್ನು ದೇವ್ರ ರೀತಿ ನೋಡ್ತಾರೆ, ಅವನು ಲಾಸ್ಟಲ್ಲಿ ಏನೇನು ಮಾಡ್ತಾನೆ ಅಂತ ಕೂಡ ಈ ಡಿಯೋಲ್ ಬ್ಯಾಂಡ್ 2 ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಮತ್ತು OTTಗೆ ರಿಲೀಸ್ ಆಗೋ ಸಾಧ್ಯತೆ ಎಲ್ಲ ಕೂಡ ಕಾಣಿಸ್ತಾ ಇದೆ ಅಂತಲೂ ಕೂಡ ಈ ಮೂವಿಯಲ್ಲಿ ಹೇಳ್ಬೋದು ಗೈಸ್. ಮತ್ತು ಈ ಡಿಯೋಲ್ ಬ್ಯಾಂಡ್ 2 ಮೂವಿಯ ಕಥೆ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಕಾಮಿಡಿ ಸೀನ್ಸ್ಗಳಾಗಿರ್ಬೋದು, ಎಮೋಷನ್ ಆಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಡುತ್ತಿದ್ದಾರೆ. ಮತ್ತು ಈ ಮೂವಿಯ ನೀವು ಟ್ರೈಲರನ್ನು ನೋಡಿರ್ತೀರ ಅನ್ಕೋತೀನಿ. ಟ್ರೈಲರಲ್ಲಿ ಯಾವ್ಯಾವ ರೀತಿ ಒಬ್ಬ ಮನುಷ್ಯ ದೇವ್ರ ರೀತಿ ಬದಲಾಗ್ತಾನೆ, ಅವನು ಹೇಳ್ದಾಗ ಏನೇನಾಗುತ್ತೆ ಮತ್ತು ಅವನು ಏನೇನು ಮಾಡ್ತಾನೆ ಮತ್ತು ಅಲ್ಲಿ ಏನೇನು ಮಾಯ ಆಗುತ್ತೆ ಅಂತ ಕೂಡ ಈ ಡಿಯೋಲ್ ಬ್ಯಾಂಡ್ 2 ಮೂವಿಯಲ್ಲಿ ತೋರಿಸಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.